ನಮಸ್ಕಾರ. ನಮಸ್ಕಾರ ಸರ್. ಹಳೆಯಿಂದ ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀದಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಯೇ ವ್ಯಸ್ತಾನಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂ ಸಮನಾದಿ ಸಾಧನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸರಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ಯಾ ವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಪಾಥಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थाय सन्मनः सरसे भुवि अनुव्याख्यानदलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಈಗ ಅನುಬಂಧಾಧಿಕರಣದಲ್ಲಿ ಮೊದಲನೇ ಪ್ಯಾರ ಅಂದ್ರೆ 94ನೇ ಸುಧಾಮೂಲ. ಇಲ್ಲಿ ಯಮನಿಯಮಗಳ ಬಗ್ಗೆ ಬರ್ತಾ ಇತ್ತು. ಅದು ನಮಗ್ ಗೊತ್ತೇ ಇಲ್ಲ. ಈ ಯಮ ನಿಯಮ ಇವೆರಡನ್ನ ಅನುಷ್ಠಾನ ಮಾಡಿದ್ರೆ ಏನ್ ಫಲ ಅಂತ. ಅದಕ್ಕೆ ಇಲ್ಲ ಧ್ಯಾನ ಮಾಡೋನ್ಗೆ ಯಮ ನಿಯಮಗಳ ಅವಶ್ಯಕತೆ ಇದೆ. ದೇವರ ಧ್ಯಾನ ಕೂತ ಅವನಿಗೆ ಯಮಗಳ ಅನುಷ್ಠಾನ ಮಾಡೋದು ಗೊತ್ತಿಲ್ಲ ಅಂತ ಆದ್ರೆ ಅವನ್ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಯಮ ಅಂದ್ರೆ ಏನು ನಮಗ್ ಗೊತ್ತು. ದೇವರ ಮೇಲೆ ಭಕ್ತಿ, ಬೇರೆ ಕಡೆ ವೈರಾಗ್ಯ, ಇದನ್ನೇ ಯಮ ಅಂತ ಕರೆಯೋದು. ಅಷ್ಟೇ ಅಲ್ಲ, ಅಹಿಂಸೆ, ಸತ್ಯ ಹೇಳೋದು, ಕಳ್ತನ ಮಾಡದೇ ಇರೋದು, ಬ್ರಹ್ಮಚರ್ಯ, ಅಪರಿಗ್ರಹ, ದಾನ ಸ್ವೀಕಾರ ಮಾಡದೇ ಇರೋದು, ಎಲ್ಲಾ ತರ ಇದ್ದಾಗ ಒಬ್ಬ ವ್ಯಕ್ತಿ ತಾನು ಭಗವಂತನಲ್ಲಿ ಮುಳುಗಿ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಮೋಕ್ಷಕ್ಕೆ ಬೇಕಾದ ಒಂದು ವಿಶಿಷ್ಟವಾದ ಧ್ಯಾನ ಏನಿದೆ ಅದು ದೇವರ ಅನುಗ್ರಹ ಮುಖಾಂತರ ಆಗ್ಲಿಕ್ಕೆ ಅಂತ ಧ್ಯಾನ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು ಅಂತ ಆದ್ರೆ ಆಗ ಯಮಗಳ ಅನುಷ್ಠಾನ ಬಹಳ ಮುಖ್ಯ. ಅದನ್ನ ಯಮ ಬೇಕು. ಯಾಕೆ ಬೇಕು ಅಂದ್ರೆ ಒಳ್ಳೆ ಧ್ಯಾನ ಮಾಡ್ಬೇಕು ಅಂತ ಅಂದ್ರೆ ಬೇಕು ಅಂತ ಬಂತು. ಅದಕ್ಕಿಲ್ಲ ಒಳ್ಳೆ ಧ್ಯಾನ ಮಾಡ್ಲಿಕ್ಕೆ ಏನ್ ಬೇಕಾಗಿಲ್ಲ, ಧ್ಯಾನ ಮಾಡ್ಬೋದು. ಆದ್ರೆ ಧ್ಯಾನದಿಂದ ಒಳ್ಳೆ ಫಲ ಸಿಗ್ಬೇಕಲ್ಲ, ಫಲ ಸಿಗ್ಲಿಕ್ಕೆ ಯಮಗಳ ಅನುಷ್ಠಾನ ಬೇಕು ಅಂತ. ಹೀಗೆ ಇನ್ನೊಂದು ಪಕ್ಷ ಇದೆ.
ಎರಡಲ್ಲಿ ಯಾವ ಪಕ್ಷ ಹೋಗ್ತೀರಿ ಅಂತ ಪ್ರಶ್ನೆ ಬಂತು. ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬೇಕಾ, ಧ್ಯಾನದಿಂದ ಸಿಗೋ ಫಲಕ್ ಬೇಕಾ ಅಂತ ಪ್ರಶ್ನೆ. ಅದಕ್ಕೆ ಮೊದಲನೇ ಅದನ್ನ ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ರು. ಯಾಕೆ? ಈಗ ಬರೀ ಧ್ಯಾನ ಮಾಡೋದಷ್ಟೇನಾ? ಈಗ ನೋಡಿ, ಉಪಾಸನೆ ಅಂದ್ರೇನು? ಸತತ ಚಿಂತನಂ ಅಂತ ಹೇಳ್ತೀವಿ. ಯಾವಾಗ್ಲೂ ಒಂದ್ರ ಬಗ್ಗೆ ವಿಚಾರ ಮಾಡ್ತಾ ಇರೋ, ಇದೇ ತಾನೆ ಧ್ಯಾನ ಅಂತ ಅನ್ನಿಸ್ಕೊಡೋದು. ಇದನ್ ಮಾಡ್ಲಿಕ್ಕೆ ಭಕ್ತಿನೇ ಬೇಡ, ದ್ವೇಷ ಇದ್ರು ಸಾಕು. ಸಾಮಾನ್ಯವಾಗಿ ಭಕ್ತಿ ಇದ್ದ ಕಡೆಗಿಂತ ದ್ವೇಷ ಎಲ್ಲಿರುತ್ತೋ ಅವ್ರು ಯಾವಾಗ್ಲೂ ಬೈಕೊಳ್ತಾ ಇರ್ತೀವಿ. ಯಾರ ಬಗ್ಗೆ ಆಗೋದಿಲ್ಲ ನಮ್ಗೆ, ತುಂಬಾ ದ್ವೇಷ ಇರುತ್ತೆ, ಅವ್ರನ್ನೇ ದಿನವಿಡೀ ನೆನಪಿಸ್ಕೊಳ್ಳೋದು ಜಾಸ್ತಿ. ಹಾಗಾದ್ರೆ ದ್ವೇಷದಿಂದಲೂ ಸತತ ಅನುಚಿಂತನ ಕಂಡಿದೆ. ಧ್ಯಾನ ಮಾಡೋದು ಅಂತಂದ್ರೆ, ನಿರಂತರ ಚಿಂತನೆ ಮಾಡೋದು ಅಂತಂದ್ರೆ ಅದು ದ್ವೇಷದಿಂದಲೂ ಸಾಧ್ಯ. ಅಷ್ಟೇ ಅಲ್ಲ, ಧ್ಯಾನ ಅಂದ್ರೆ ಇನ್ನೇನು ಮತ್ತೆ ಯಾರು ಬಿಡಿಸಿ. ಏನೋ ಧ್ಯಾನ ಅಂದ್ರೆ ಧ್ಯಾನದಲ್ಲೇನಾದ್ರು ಒಂದು ವ್ಯತ್ಯಾಸ ಇದ್ರೆ ಸರಿ, ಇವನು ಕೆಟ್ಟದ್ದನ್ನೇ ಧ್ಯಾನ ಮಾಡ್ತಾ ಇರ್ತಾನೆ ಅಂತ ನಾವು ಲೋಕದಲ್ಲೂ ಹೇಳೋದಿದೆ. ಲೌಕಿಕವಾಗಿ ವ್ಯವಹಾರ ಮಾಡ್ತಾ ಯಾವ್ದು ಕೆಟ್ಟದ್ದೇ ಯೋಚನೆ ಮಾಡ್ತಾನೆ, ಒಳ್ಳೇದನ್ನ ಯೋಚನೆ ಮಾಡಲ್ಲ ಇವನು, ಕೆಟ್ಟದ್ದನ್ನೇ ಯಾವಾಗ್ಲೂ ಯೋಚನೆ ಏನೋ ಧ್ಯಾನ ಆದ್ರೆ ಅಲ್ಲೇ ಮುಳುಗಿರ್ತಾನೆ ಯಾವಾಗ್ಲೂ ಅಂತ. ಸದಾ ಶಿವನಿಗೆ ಅದೇ ಧ್ಯಾನ ಅಂತಾನು ಒಂದು ಮಾತಿದೆಯಲ್ಲ. ಅಂದ್ರೆ ಎಲ್ಲ ಯಾವ ವಿಷಯದಲ್ಲಿ ಒಬ್ಬ ವ್ಯಕ್ತಿ ಮುಳುಗಿರ್ತಾನೆ ಆ ವಿಷಯದ ಬಗ್ಗೆನೇ ಧ್ಯಾನ ಮಾಡ್ತಾ ಇರ್ತಾನೆ. ಅದೇ ರೀತಿ ಪ್ರಕೃತದಲ್ಲಿ ಒಬ್ಬನ ಬಗ್ಗೆ ದ್ವೇಷ ಭಾವನೆ ಇದ್ರೆ ಅವನನ್ನೇ ಧ್ಯಾನ ಮಾಡ್ತಾ ಕೂತಿರ್ತಾನೆ, ಸದ್ಭಾವನೆ ಇದ್ರೆ ಅವನನ್ನೇ ಧ್ಯಾನ ಮಾಡ್ತಾ ಕೂತಿರ್ತಾನೆ. ಒಟ್ಟು ಧ್ಯಾನ ಅಂತೂ ಸಮಾನ. ಈಗ ಕಲಿಯೂ ಧ್ಯಾನ ಮಾಡ್ತಾನೆ, ಅವನೇನ್ ಮಾಡಲ್ಲ ಅಂತಿಲ್ಲ. ಕಲಿ ಪುರುಷನು ಧ್ಯಾನ ಮಾಡ್ತಾನೆ, ಕಾಲನೇಮಿನೂ ಧ್ಯಾನ ಮಾಡ್ತಾನೆ, ಎಲ್ಲರೂ ಧ್ಯಾನ ಮಾಡೋರೆ. ಆದ್ರೆ ಒಳ್ಳೇದ್ರ ಬಗ್ಗೆನ ಕೆಟ್ಟದ್ರ ಬಗ್ಗೆನ ಅಷ್ಟೇ ವ್ಯತ್ಯಾಸ. ಹಾಗಾದ್ರೆ ಧ್ಯಾನ ಮಾಡ್ಲಿಕ್ಕೆ ಭಕ್ತಿ ಯಾಕೆ ಬೇಕು? ದ್ವೇಷನೂ ಸಾಕಲ್ಲ. ಅಷ್ಟೇ ಅಲ್ಲ, ಯಾರಾದ್ರೂ ನಿಮ್ಗೆ ಹೇಳಿದ್ರ ದೇವರ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಭಕ್ತಿನೇ ಬೇಕು, ಭಕ್ತಿಯ ಜೊತೆಗೆ ಧ್ಯಾನ ಇರ್ಬೇಕು, ಆಗ ಮಾತ್ರ ದೇವರ ಕಣ್ಣು ಕಾಣಿಸ್ತಾನೆ ಅಂತ ಹೇಳಿದಾರ? ಹಾಗೆ ಹೇಳಿದ್ರೆ ಸರಿ. ಆಗ ದ್ವೇಷ ಮಾಡ್ಬಾರ್ದು, ದ್ವೇಷದಿಂದ ಧ್ಯಾನ ಮಾಡಿದ್ರೆ ಉಪಯೋಗ ಇಲ್ಲ, ಯಾಕೆ ದೇವ್ರ ಕಣ್ಣು ಕಾಣಲ್ಲ. ಹಾಗಾದ್ರೆ ದೇವ್ರ ಕಾಣ್ಬೇಕು ಅಂತಾದ್ರೆ ಭಕ್ತಿ ಇರ್ಬೇಕು, ವೈರಾಗ್ಯ ಬೇರೆ ಕಡೆ ಇರ್ಬೇಕು, ದೇವ್ರ ಕಡೆ ಅಲ್ಲ, ಅದನ್ನ ಬಿಟ್ಟು ಬೇರೆ ಕಡೆ. ಅದ್ರ ಜೊತೆಗೆ ಧ್ಯಾನ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತ ಅರ್ಥ. ಆದ್ರೆ ಇದಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳ್ತಾರೆ. ಯಾರು ಹೇಳಿದ್ ನಿಮಗೆ? ಧ್ಯಾನ ಮಾಡ್ತಾ ಇದ್ರೆ ಜೊತೆಗೆ ಭಕ್ತಿ ಇದ್ರೆ ಆಗ ಮಾತ್ರ ದೇವರ ಸಾಕ್ಷಾತ್ಕಾರ ಆಗತ್ತೆ. ಎಲ್ಲಿದೆ ಪ್ರಮಾಣ ಕೊಡಿ ಅಂತ ಕೇಳ್ತಾರೆ. ಪ್ರಮಾಣ ಇಲ್ಲ. ಸರಿ, ಇದಾದ್ಮೇಲೆ ನಿಮ್ಗೆ ಭಕ್ತಿ ಇದ್ದಾಗಲೇ ಬ್ರಹ್ಮನ ಅಪರೋಕ್ಷ ಜ್ಞಾನ ಆಗಿದ್ದ, ದೇವರ ಅಪರೋಕ್ಷ ಜ್ಞಾನ? ಹಾಗೇನಿಲ್ಲ. ದೃಷ್ಟ್ವೈವ ತಂ ಮುಚ್ಯತೆ ನಾಪರೇಣ ಅಂತ ನಿಜವಾಗಿ ಏನ್ ಹೇಳಿದ್ದಾರೆ? ದೇವರ ಜ್ಞಾನ ಇದ್ರೆ ಸಾಕು, ಅಂತವನಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಶಿಶುಪಾಲನ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟಿದ್ರು. ಯಾಕೆ ಕೃಷ್ಣ ಯಾವಾಗ ಶಿಶುಪಾಲನ ಸಂಹಾರ ಮಾಡ್ತಾನೆ ಆಗೊಂದು ದಿವ್ಯ ಜ್ಯೋತಿ ಹೋಯ್ತಂತೆ ಮೇಲಕ್ಕೆ. ಇದೇನಿದು, ಶಿಶುಪಾಲನ ದೇಹದಿಂದ ದಿವ್ಯ ಜ್ಯೋತಿ ಹೋಗ್ಲಿಕ್ಕೆ ಸಾಧ್ಯನಾ? ಇವನು ದುಷ್ಟ ಶಿಶುಪಾಲ, ಅವನ ದೇಹದಿಂದ ಏನೋ ದಿವ್ಯ ಜ್ಯೋತಿ ಹೋಗ್ತಾರೆ ಅಂದ್ರೆ ಸದ್ಗತಿ ಆಗ್ತಾರೆ ಅಂತ ಅರ್ಥ ಜೀವನಿಗೆ. ಇದು ಹೆಂಗ್ ಸಾಧ್ಯ ಆಯ್ತು? ನಿರಂತರ ದ್ವೇಷ ಮಾಡಿದ ಶಿಶುಪಾಲನಿಗೂ ಒಳ್ಳೇದಾಗ್ತಾ ಇದೆ ಅಂತಂದ್ರೆ ಭಕ್ತಿ ಆಗ್ಬೇಕು, ದ್ವೇಷನೇ ಸಾಕು. ಅಷ್ಟೇ ಅಲ್ಲ, ವೈರೇಣ ಎನ್ ನೃಪತಯ ಅಂತ ಹೇಳ್ತಾರೆ. ನಿರಂತರ ದ್ವೇಷ ಮಾಡಿನೇ ಒಳ್ಳೇದಾಗಿದ್ದು ಕಂಡಿದೆ. ಆದ್ರೆ ಅಲ್ಲೆಲ್ಲ ಬೇರೆ ಕಾರಣ ಇದೆ ವಸ್ತುತಃ. ಯಾಕೆ? ಜೀವದ್ವಯಾವೇಶ ಇದೆ. ಅಲ್ಲಿ ಶಿಶುಪಾಲನೆಗೆ ಒಳ್ಳೇದಾಗಿತ್ತು ಅಂದ್ರೆ ಅಲ್ಲಿರೋ ಸಜ್ಜೀವನಿಗೆ ಒಳ್ಳೇದಾಯ್ತು ಅಂತ ಅರ್ಥ. ಕೆಟ್ಟ ಜೀವಿಗೆ ಮತ್ತೆ ಶಿಕ್ಷಣ ಆಯ್ತು. ಆದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಈ ಪೂರ್ವ ಪಕ್ಷೀಯ ಪ್ರಶ್ನೆಗಳು ನಡೀತಾ ಇದೆ. ಅದಕ್ಕೆ ಉತ್ತರಗಳನ್ನು ಕೊಡ್ಬೇಕು. ಆದ್ರೆ ಇಲ್ಲಿ ಸುಧಾದಲ್ಲಿ ಏನು ಉತ್ತರ ಬರುತ್ತೆ ಇಂಥ ಪ್ರಶ್ನೆಗಳಿಗೆ ಅಂತ ಮುಂದೆ ಗಮನಿಸ್ಬೇಕು. ಸದ್ಯಕ್ಕೆ ಪ್ರಶ್ನೆಯಲ್ಲಿದ್ದೀವಿ, ಇನ್ನು ಪ್ರಶ್ನೆ ಭಾಗ ಆಗ್ತಾ ಇರುತ್ತೆ. ಆಮೇಲೆ ಅದಕ್ಕೆಲ್ಲ ಸೇರಿಸಿ ಒಟ್ಟಿಗೆ ಒಂದೊಂದಕ್ಕೂ ಕೂಡ ನಿಧಾನಕ್ಕೆ ಒಂದೊಂದೇ ಪ್ರಶ್ನೆ ತಗೊಂಡು ಅದಕ್ಕೆ ಸುದೀರ್ಘವಾದ ಉತ್ತರ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಕಾಮಾತ್ ಗೋಪ್ಯ ಭಯಾತ್ ಕಂಸಃ. ಕಂಸನ ಸ್ಥಿತಿನೂ ಕೂಡ ಭಯದಿಂದ ಒಳ್ಳೇದಾಗಿದ್ದು ಇದೆಯಂತೆ. ಆಶ್ಚರ್ಯ. ಇದು ಕಾಮಾತ್ ಗೋಪ್ಯ ಅಂತ. ಕಾಮ ಅಂದ್ರೆ ಅವ್ರಿಗೆ ಭಕ್ತಿಗಿಂತ ಕಾಮ ಜಾಸ್ತಿ ಇತ್ತು. ಯಾರಿಗೆ? ಗೋಪಿಕಾಸ್ತ್ರೀಯರಿಗೆ. ಅವ್ರಿಗೂ ಒಳ್ಳೇದೇ ಆಯ್ತಲ್ಲ. ಹಾಗಾದ್ರೆ ಭಕ್ತಿನೇ ಬೇಕು ಅಂತಿಲ್ಲ. ದ್ವೇಷ ಇದ್ರೂ ಆಗತ್ತೆ, ಕಾಮ ಇದ್ರೂ ಆಗತ್ತೆ, ಭಯ ಇದ್ರೂ ಆಗತ್ತೆ. ಭಕ್ತಿ ಇಲ್ಲದೇನೂ ಸಿಗ್ಬೇಕಾದ್ರೆ ಭಕ್ತಿ ಆಗ್ಬೇಕು ಅಂತ. ಇಷ್ಟು ಪ್ರಶ್ನೆಯ ಸಾರ. ಅದರಿಂದ ಧ್ಯಾನ ಮಾಡ್ಬೇಕು. ಅದ್ ಹೇಗ್ ಮಾಡ್ತಾನೆ? ದ್ವೇಷದಿಂದ ಮಾಡ್ತಾನೋ, ಪ್ರೀತಿಯಿಂದ ಮಾಡ್ತಾನೋ, ಭಯದಿಂದನೋ, ಕಾಮದಿಂದನೋ, ಅದು ಬೇರೆ ವಿಷಯ. ಧ್ಯಾನ ಮಾಡೋದಂತೂ ಮುಖ್ಯ. ಧ್ಯಾನದಿಂದ ಸಿಗತ್ತೆ ಅಪರೋಕ್ಷ ಜ್ಞಾನ, ಅಂದ್ರೆ ದೇವ್ರ ಕಣ್ಣಕ್ ಕಾಣ್ತಾನೆ. ಧ್ಯಾನಕ್ಕೆ ಜೊತೆಗೆ ಯಾವ್ದು ಬೇಕು ಅನ್ನೋದ್ರಲ್ಲಿ ಚರ್ಚೆ.
ಅದ್ರಲ್ಲಿ ಭಕ್ತಿನೇ ಬೇಕು ಅಂತ ಯಾರು ಹೇಳಿದ್ದು? ಬೇಕಾಗಿಲ್ಲ. ಅಂದ್ರೆ ಯಮಗಳ ಅನುಷ್ಠಾನ ಬೇಕಾಗಿಲ್ಲ ಅಂತ ಇದು ಪ್ರಶ್ನೆಯ ಸಾರ. ಇಷ್ಟೆಲ್ಲ ನೋಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ ದ್ವೇಷಸ್ಯ ದರ್ಶನ ಸಾಧನತ್ವಂ ಅವಗಮ್ಯತೆ. ಅಂದ್ರೆ ಆ ದ್ವೇಷ ಏನಿದೆಯಲ್ಲ, ಆ ದ್ವೇಷನೇ ನಮಗೆ ಭಗವಂತನ ಅಪರೋಕ್ಷ ಜ್ಞಾನ ತಂದು ಕೊಡುತ್ತೆ. ಅದೇ ದ್ವೇಷನೇ ಮಾಡ್ತಾ ಹೋಗೋಣ. ಏನು ಭಗವಂತನ ಬಗ್ಗೆ ದ್ವೇಷ ಮಾಡ್ತದೆ, ದೇವ್ರು ಕಾಣಿಸಲ್ವಾ? ಕಾಣಿಸ್ತಾನೆ, ಯಾಕೆ ಕಾಣಿಸಲ್ಲ ಅಂತ. ಯಾಕೆ ದ್ವೇಷ ಮಾಡಿದವ್ರಿಗೆ ಒಳ್ಳೇದಾಗಿದೆಯಂತೆ, ಶಿಶುಪಾಲಾದಿಗಳಿಗೆ, ನಾವು ಹಾಗೆ ಮಾಡೋಣ ಅಂತ. ಈ ತರ ಪೂರ್ವ ಪಕ್ಷಿ ತಾನು ಪ್ರಶ್ನೆಯನ್ನ ಮುಂದೆ ಇಡ್ತಾನೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಕೊನೆಯ ಪ್ರಶ್ನೆ ಇದೆ. ಆ ಪ್ರಶ್ನೆನ ಹೇಳಿದ್ರೆ ಮುಕ್ತಾಯ ಆಗುತ್ತೆ ಇದು. ಏವಂ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಾಣಾಮಪಿ ಅಂಗತ ನಿರಸನೀಯ ಇದೆ. ಅದರಿಂದ ದತ್ತಾತ್ರೇಯ ಯೋಗಶಾಸ್ತ್ರದಲ್ಲಿ ಹೇಳಿದ ವಿಷಯ ಎಲ್ಲ ತಪ್ಪು ಅಂತ ಇದರ ಸಾರ. ಯಾಕೆಂದ್ರೆ ದತ್ತಾತ್ರೇಯ ರೂಪಿ ಪರಮಾತ್ಮ ಏನು ಉಪದೇಶ ಕೊಟ್ಟ ತನ್ನ ಯೋಗಶಾಸ್ತ್ರದಲ್ಲಿ, ಅಲ್ಲಿ ಇದೆಲ್ಲ ಬೇಕು ಅಂತ ಹೇಳಿದ್ದಾನೆ. ಯಮಗಳ ಅನುಷ್ಠಾನ ಮಾಡಿ, ವಿಷ್ಣುವಿನ ಮೇಲೆ ಭಕ್ತಿ ಮಾಡಿ, ಮತ್ತೆ ವೈರಾಗ್ಯ ಬೇರೆ ಕಡೆ ತಂದುಕೊಳ್ಳಿ, ಆಮೇಲೆ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇವುಗಳನ್ನೆಲ್ಲ ತಂದಿಟ್ಕೊಳ್ಳಿ. ಇವುಗಳನ್ನೆಲ್ಲ ಅನುಷ್ಠಾನ ಮಾಡ್ತಾ ಇದ್ರೆ ನೀವು ದೇವ್ರ ಬಗ್ಗೆ ಚೆನ್ನಾಗಿ ಧ್ಯಾನ ಮಾಡ್ತೀರಿ, ಆಗ ಏನ್ ಫಲ ಸಿಗ್ಬೇಕೋ ಅದ್ ಸಿಗತ್ತೆ ಅಂತ. ಅದೇ ದೇವ್ರ ದರ್ಶನ ಆಗತ್ತೆ ಅಂತ. ಇಷ್ಟು ಇಲ್ಲಿ ಒಂದು ವಾಕ್ಯದಲ್ಲಿ ಹೇಳ್ಬಿಡಿದ್ದಾರೆ ಚಿಕ್ಕದಾಗಿ, ಏವಂ ಹೀಗೆ ಇದನ್ನೂ ಕೂಡ ಖಂಡನೆ ಮಾಡ್ಬೇಕು ಅಂತ ಜಯತೀರ್ಥರ ಒಂದು ಪಂಕ್ತಿ ಬರೆದ್ರು. ಏವಂ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರಾಣಾಮ ಪ್ಯಂಗತ ನಿರಸನೀಯ ಇತಿ ಅಂತ ಬರೆದ್ರು. ಆದ್ರೆ ಇದಕ್ಕೆ ವಿವರಣೆ ತುಂಬಾ ಮಾಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ನಿಯಮ ಅಂದ್ರೇನು ಅಂದಾಜಿಲ್ಲ ನಮ್ಗೆ. ಯಮ ಅಂದ್ರೆ ಗೊತ್ತಿರಲ್ಲ, ಇನ್ನು ನಿಯಮದ ಬಗ್ಗೆ ಗೊತ್ತಿರೋಲ್ಲ. ಇನ್ನು ಆಸನ ಅಂದ್ರೆ ಸ್ವಲ್ಪ ಕೇಳಿರ್ತೀವಿ, ಆ ಆಸನ ಅಂದ್ರೆ ಪದ್ಮಾಸನ ಸುಸ್ತಿಕಾಸನ ಕೇಳಿರ್ತೀವಿ. ಇನ್ನು ಪ್ರಾಣಾಯಾಮದ ಬಗ್ಗೆ ಗೊತ್ತೇ ಇದೆ. ಪ್ರತ್ಯಾಹಾರ ಅನ್ನೋದು ಶಬ್ದನೂ ಕೂಡ ಸ್ವಲ್ಪ ಅಪ್ರಸಿದ್ಧ. ಆದ್ರೆ ಭಾಗವತ ಪಾಠವನ್ನ ಕೇಳಿದಾಗ ನಮ್ಗೆ ಎಲ್ಲ ಶಬ್ದಗಳಿಗೆ ಅರ್ಥ ಆಗಿರುತ್ತೆ ವಸ್ತುತಃ. ಯಾಕೆ ಅಲ್ಲಿ ಇದ್ರ ಬಗ್ಗೆ ಎಲ್ಲ ವಿವರಣೆ ಬಂದಾಗಿದೆ ಈಗಾಗಲೇ, ಅದು 2ನೇ ಸ್ಕಂದದಲ್ಲೇ ಬಂದಿದೆ. ಅಂತೂ ಈ ನಿಯಮ ಮತ್ತೆ ಆಸನ ಪ್ರಾಣಾಯಾಮ ಇವುಗಳ ಬಗ್ಗೆ ಇಲ್ಲೇನ್ ಹೇಳಿದ್ದಾರೆ ಈ ಎಲ್ಲ ಟಿಪ್ಪಣಿಗಳಲ್ಲಿ ಅಂತ ನೋಡಿದಾಗ, ಮೊದಲಿಗೆ ಒಂದಕ್ಕೆ ಹೋಗೋಣ. ಇಲ್ಲಿ ತಂತ್ರಸಾರ ಸಂಗ್ರಹ ಇದೆಯಲ್ಲ, ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅಲ್ಲಿ ಚಿಕ್ಕದಾಗ ಅಲ್ಲೂ ಕೂಡ ಹೇಳ್ತಾರೆ. ಅಲ್ಲಿ ಒಂದು ಮಾತು ಬರುತ್ತೆ, ಯಮಾಹ ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ ನಿಯಮ ವೀರಪತ್ಮೇ ಚ ಸ್ವಸ್ತಿಕಾದ್ಯಾನಿ ಚಾಸನಂ ರೇಚಕ ಪೂರಕಶ್ಚೈವ ಕುಂಭಕಶ್ಚ ತ್ರಿಧಾಮತಃ ಪ್ರಾಣಾಯಾಮ ಇತಿ ಪ್ರೋಕ್ತ ಅಂತ ಹೀಗೆ ವಿವರಣೆ ಬರುತ್ತೆ. ಇದನ್ನ ನೀವು ಪರಿಮಳ ಟಿಪ್ಪಣಿಯಲ್ಲೂ ಗಮನಿಸಬಹುದು. ಅಲ್ಲಿ ಬರೆದಿದ್ದಾರೆ ಶೌಚಂ ಅಂತ ಹೇಳ್ತಾರೆ. ಶೌಚ ನಾವೆಲ್ಲ ಪ್ರಾಧಾನ್ಯ ಕೊಡೋದು ಯಾವ್ದಕ್ಕೆ? ಶೌಚಕ್ಕೆ. ಶೌಚಕ್ಕೆ ಅಂದ್ರೆ ಏನು? ಶುಚಿತ್ವ ಅಂತ ಅರ್ಥ. ಶುದ್ಧವಾಗಿರ್ಬೇಕು ಅಂತ, ಕೊಳಕಾಗಿಲ್ಲ, ಶುದ್ಧವಾಗಿರ್ಬೇಕು. ಕೊಳಕಾಗಿಲ್ಲ ಅಂದ್ರೆ ದೇಹತಃ ಹೌದು, ದೇಹದ ನೆಪದಿಂದಲೂ ಹೌದು, ಶುದ್ಧ ದೇಹ ಚೆನ್ನಾಗಿರ್ಬೇಕು, ಕೊಳಕಿರ್ಬಾರ್ದು ಅಂತ ಅರ್ಥ. ಆದ್ರೆ ಮನಸ್ಸು ಕೂಡ ಅಷ್ಟೇ ಮುಖ್ಯ. ದೇಹದ ಶುಚಿತ್ವ ಎಷ್ಟು ಮುಖ್ಯನೋ ಒಂದ್ ಪಟ್ಟು ಅದಕ್ಕಿಂತ ಜಾಸ್ತಿನೇ ಮುಖ್ಯ. ಯಾವುದು? ಮಾನಸಿಕ ಶುಚಿತ್ವ. ಮನಸ್ಸು ತುಂಬಾ ಶುದ್ಧ ಆಗಿರ್ಬೇಕು ಅಂತ. ಹಾಗಾದ್ರೆ ಶೌಚ ಇರ್ಬೇಕು. ಇನ್ನು ತಪಸ್ಸನ್ನ ಮಾಡ್ತಾ ಇರ್ಬೇಕು ಅಂತ. ಜೀವನವನ್ನೇ ತಪಸ್ಸು ಅಂತ ಕಳಿಬೇಕು. ಅಂತ ತಪಸ್ಸಿಲ್ದೆ ಹೋದ್ರೆ ವ್ಯರ್ಥ. ತಪಸ್ಸನ್ನ ಮಾಡ್ಬೇಕು ಅಂತ ಬಂತು. ಇನ್ನು ತುಷ್ಟಿ ಅಂದ್ರೆ ಸಂತೋಷದಿಂದ ಇರ್ಬೇಕು ಅಂತ ಅರ್ಥ. ಸಂತೋಷದಿಂದ ಇರೋದು ಏನರ್ಥ? ಅಲಂಭಾವ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋದನ್ನ ತುಷ್ಟಿ ಅಂತ ಕರೀತಾರೆ. ಬಹಳ ಕಷ್ಟ. ಸಿಕ್ಕಿದ್ರಲ್ಲಿ ತೃಪ್ತಿ ಪಡೋದು ಏನರ್ಥ? ತುಷ್ಟಿ ಅನ್ನೋದು ಅತಿ ಆಸೆ ಇಲ್ಲದೇನೆ ತನಗೇನ್ ಬೇಕೋ ಅದನ್ನ ಪಡೆಯೋದು. ನನಗೆ ಇಷ್ಟು ಬೇಕಾಗಿತ್ತು, ಇಷ್ಟನ್ ಪಡೆದೆ ಅಷ್ಟೇ, ಇದ್ರ ಮೇಲೆ ಅದು ಬೇಡ, ಅದು ಅಧಿಕ ಆಯ್ತು, ಏನಿದೆಯೋ ಅದು ಅಂತ ಈ ತುಷ್ಟಿ. ಇನ್ನು ಸ್ವಾಧ್ಯಾಯ ಅಂದ್ರೆ ಶಾಖಾಧ್ಯಯನ, ತನ್ನ ಶಾಖೆಗಳೇನಿದೆ ಅದನ್ನ ಅಧ್ಯಯನ ಮಾಡ್ತಾ ಇರೋದು. ಇದು ಹರಿಪೂಜನ, ದೇವರ ಪೂಜೆ ಮಾಡ್ತಾ ಇರೋದು. ಇದೆಲ್ಲ ಸೇರುತ್ತೆ, ಇದೆಲ್ಲ ಬೇಕು. ನಾವು ಯಮದ ಬಗ್ಗೆ ನೋಡಿದ್ವಿ, ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ ಅಂತೆಲ್ಲ ನೋಡಿದ್ವಿ. ಅಪರಿಗ್ರಹ ಅಂತ ಅದನ್ನ ಯಮ ಅಂತ ಕರೀತಾರೆ ಅಂತ. ನಿಯಮಗಳು ಯಾವ್ದು ಅಂದ್ರೆ ಇವೆಲ್ಲ ಶೌಚ ತಪಃ ತುಷ್ಟಿ ಸ್ವಾಧ್ಯಾಯ ಹರಿಪೂಜನಂ ಇದೆಲ್ಲ ಇದರಲ್ಲಿ ಸೇರುತ್ತೆ. ಇದನ್ನೆಲ್ಲ ಮಾಡ್ಬೇಕು. ಅಷ್ಟೇ ಅಲ್ಲ, ವೀರ ಪದ್ಮೇಚ ಸ್ವಸ್ತಿಕಾದ್ಯಾನಿ ಚಾಸನಂ. ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಈ ತರ ಎಲ್ಲ ಆಸನ ನಿಯಮಗಳನ್ನ ಅನುಷ್ಠಾನ ಮಾಡ್ಬೇಕು. ಅದು ನಿಯಮಗಳಲ್ಲಿ ನಿಯಮ ಅಂತ ಕೂಡಲೇ ಇಷ್ಟು ಸೇರುತ್ತೆ.
ಆಸನ ಅಂದ್ರೆ ಅದು ಒಂದ್ ರೀತಿ ನಿಯಮನೆ, ಒಂದೊಂದು ಆಸನ ಹಾಕೋಬೇಕು. ಬಟ್ ಒಂದೇ ಆಸನ ಅಂತಿಲ್ವಲ್ಲ, ಅದರಿಂದ ಸ್ವಲ್ಪ ನಿಯಮವಾಗಿ ಇರಲ್ಲ, ಆದ್ರಿಂದ ಅದನ್ನ ಬಿಡಿಸ್ಕೊಂಡಿದ್ದಾರೆ. ಅಂತೂ ಆಸನ ಅದಿರ್ಬೇಕು. ಮತ್ತೆ ರೇಚಕ, ಪೂರಕ, ಕುಂಭಕ ನಮಗ್ ಗೊತ್ತು. ಪ್ರಾಣಾಯಾಮ ಮಾಡ್ಬೇಕಾದ್ರೆ ವಿರೇಚನ, ಪೂರಣ, ಕುಂಭಕ ಅಂದ್ರೆ ಈ ಉಸಿರನ್ನ ಹೊರಗೆ ಹಾಕ್ತಿವಿ, ಮತ್ತ ಆಮೇಲೆ ಉಸಿರನ್ನ ತಗೊಳ್ತೀವಿ, ಗಟ್ಟಿಯಾಗಿ ಕುಂಭಕದಲ್ಲಿ ಹಿಡ್ಕೊಳ್ತೀವಿ. ಅಂದ್ರೆ ಮೂಗ್ ಮುಚ್ಚಿಕೊಂಡು ಗಟ್ಟಿಯಾಗಿ ಉಸಿರು ಗಟ್ಟಿಸ್ಕೊಂಡು ಅವಾಗ ಏನು ಧ್ಯಾನ ಮಾಡೋ ಪ್ರಕ್ರಿಯೆ ಇದೆಯಲ್ಲ, ಮಂತ್ರ ಜಪ ಮಾಡೋದು, ಅದು ಪ್ರಾಣಾಯಾಮ. ಸುಮ್ನೆ ಹಾಗೆ ಏನೋ ಹಿಂಗ್ ಮಾಡ್ಬಿಟ್ರೆ ಅಥವಾ ಮೂಗ್ ಮುಟ್ಕೊಂಡು ಮಾಡಿದ್ರೆ ಅದಲ್ಲ. ರೇಚಕ, ಪೂರಕ, ಕುಂಭಕ ಮೂರ್ ಇರ್ಬೇಕು. ಅದು ಮೂರ್ ಗೊತ್ತಿರತ್ತೆ ಸಾಮಾನ್ಯವಾಗಿ, ಹಾಗೆ ಪ್ರಾಣಾಯಾಮವನ್ನ ಮಾಡೋದು ಇರತ್ತೆ. ಈ ಮೂರು ಇತ್ತು ಅಂತ ಆದ್ರೆ ಅವಾಗ ಅಂಥ ವ್ಯಕ್ತಿ ಧ್ಯಾನ ಮಾಡ್ತಾನೆ ಅಂತ ಆದ್ರೆ ಅವನಿಗೆ ದೇವರ ಅಪರೋಕ್ಷ ಜ್ಞಾನ ಆಗತ್ತೆ ಅಂತ ಅರ್ಥ. ಇಷ್ಟು. ಯಾಕೆಂದ್ರೆ ಧ್ಯಾನ ಮಾಡೋನ್ಗೆ ಇವೆಲ್ಲ ಬೇಕಾಗತ್ತೆ ಹಿಂದಕ್ಕೆ. ಇದ್ಯಾವ್ದು ಇಲ್ಲದೆ ಅಂದ್ರೆ ಉಪಯೋಗ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಮಾತಿದೆ, ಅಲ್ಲಿ ಪ್ರತ್ಯಾಹಾರ ಅಂತ ಬಂತು. ಪ್ರತ್ಯಾಹಾರ ಅಂದ್ರೆ ಏನರ್ಥ ಅದಕ್ಕೆ ಬಿಡಿಸ್ತಾರೆ ಇಲ್ಲಿ. ಇಲ್ಲಿ ಯಾದುಪತ್ಯ ಟಿಪ್ಪಣಿ ಇದೆಯಲ್ಲ, ಆ ವಿಷಯವನ್ನ ಹೇಳ್ತಾ ಇದ್ದೀನಿ. ಯಾದುಪತ್ಯ ಟಿಪ್ಪಣಿ ಹೇಳುವುದಿಷ್ಟು: ಮನಸಃ ವಿಷಯೇಭ್ಯ ಭಗವಂತಂ ಪ್ರತಿ ಆಹರಣಂ ಪ್ರತ್ಯಾಹಾರ. ಅಂದ್ರೆ ಪ್ರತ್ಯಾಹಾರ ಅಂದ್ರೆ ಎಳ್ಕೊಂಡ್ ಬಂದು ಇಟ್ಕೊಳ್ಳೋದು ಅಂತ ಅರ್ಥ. ಬಲಾತ್ಕಾರವಾಗಿ ಅಲ್ಲಿಂದ ಇಲ್ಲಿಗೆ ಸೆಳ್ಕೊಂಡ್ ಬರೋದು. ಸಂಕರ್ಷಣ, ಆಕರ್ಷಣ ಅಂತ ಹೇಳ್ತೀವಲ್ಲ, ಅದನ್ನೇ ಪ್ರತ್ಯಾಹಾರ ಅಂತ ಇನ್ನೊಂದ್ ಶಬ್ದ ಕರೀತಾರೆ. ಸಂಕರ್ಷಣದೇನು ಚೆನ್ನಾಗಿ ಸೆಳೆಯೋದು ಅಂತ ಅರ್ಥ. ಆ ಬಲರಾಮ ದೇವರ ಏನು ಆಯುಧ ಇದೆಯಲ್ಲ, ಆ ಲಾಂಗಲ, ಆ ನೇಗಿರು ಏನಿದೆಯಲ್ಲ, ಆ ನೇಗಿರಿನಿಂದ ಅವನು ಏನ್ ಬೇಕಾದ್ರೆ ಎಲ್ಲಿದ್ದನ್ನು ಕೂಡ ತನ್ನ ಹತ್ರ ಸೆಳ್ಕೊಳ್ಳುವಂತ ಶಕ್ತಿ ಇತ್ತು ಅವನಿಗೆ. ಈ ತರ ನಾವು ಒಂದನ್ನು ಸೆಳೆದು ಇಟ್ಕೊಳ್ಬೇಕಂತೆ. ಯಾರು? ಸಂಕರ್ಷಣ ಅಂದ್ರೆ ಸಂಕರ್ಷಣ ಆವಿಷ್ಟನಾದ ಈ ಬಲರಾಮ್ ಏನಿದ್ದಾರೆ, ಬಲರಾಮ್ ಅಂತ. ಇನ್ನು ಅದೇ ರೀತಿ ಕೃಷ್ಣ ಅಂದ್ರೆ ಕರ್ಷಣ, ಆಕರ್ಷಣೆ ಮಾಡ್ತಾರೆ. ಇನ್ನು ಸಂಕರ್ಷಣ ರೂಪಿ ಪರಮಾತ್ಮನು ಕೂಡ ಅಷ್ಟೇ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ತನ್ನ ಕಡೆ ಸೆಳ್ಕೊಳ್ತಾನೆ ಅಂತ ಅರ್ಥ. ಅದೇ ರೀತಿ ಪ್ರತ್ಯಾಹಾರ ಅಂದ್ರೆ ದೇವರ ಹತ್ರ ಹೋಗಿಲ್ಲ, ಬೇರೆ ಕಡೆ ಇದೆ ಮನಸ್ಸು. ಆ ಬೇರೆ ಕಡೆ ಇರೋ ಮನಸ್ಸನ್ನ ಹಿಂಗ್ ಎಳ್ಕೊಂಡ್ ಬಂದು ಇಟ್ಕೊಳ್ಳೋದು, ಇದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಅಂದ್ರೆ ಅರ್ಥ ಏನು? ಇಂದ್ರಿಯ ನಿಗ್ರಹ ಅಂತ ತಾತ್ಪರ್ಯ. ಪ್ರತ್ಯಾಹಾರ ಶಬ್ದಕ್ಕೆ ಇಂದ್ರಿಯ ನಿಗ್ರಹ ಅಂತ ಅರ್ಥ. ಒಟ್ಟು ಇಂದ್ರಿಯ ನಿಗ್ರಹ ಮಾಡೋದ್ರಿಂದ ಏನರ್ಥ? ಎಲ್ಲೆಲ್ಲೋ ವಿಷಯ ಪದಾರ್ಥಗಳೇ ಓಡೋಗ್ತಾ ಇರುವಂತಹ ಇಂದ್ರಿಯಗಳನ್ನ ನಮ್ ಕಡೆ ಎಳೆಯೋದು. ಅಂದ್ರೆ ನಮ್ಗೇನ್ ಬೇಕು ಭಗವಂತನಲ್ಲಿ ಮುಳುಗ್ಸೋದು, ಅಲ್ಲಿ ಹೋಗಿ ನಿಲ್ಲಿಸೋದು, ಅದನ್ನ ಪ್ರತ್ಯಾಹಾರ ಅಂತ ಕರೀತಾರೆ. ಒಟ್ಟಾಗಿ ಇಂದ್ರಿಯ ನಿಗ್ರಹ ಅನ್ನೋದ್ರ ಬದಲು ಪ್ರತ್ಯಾಹಾರ ಅಥವಾ ಆಕರ್ಷಣ, ಸಂಕರ್ಷಣ ಎಲ್ಲ ಒಂದೇ ಅರ್ಥ. ಸರಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಇದನ್ನೆಲ್ಲ ಇವಾಗ ಯಾಕೆ ಹೇಳಿತ್ತು ಅಂದ್ರೆ ಇವುಗಳ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ. ಯಾಕೆ ಇವುಗಳೆಲ್ಲ ಮಾಡಿ ಏನ್ ಮಾಡ್ಬೇಕೀಗ? ಇವುಗಳು ಇಲ್ದೇನೂ ಕೂಡ ನಾವು ಧ್ಯಾನ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಅಂತ. ಇದು ಎಲ್ಲ ಈ ತರ ಪ್ರಶ್ನೆಗಳು ಬಂದಾಗ ಇದನ್ನ ಖಂಡನೆ ಮಾಡ್ಲಿಕ್ಕೆ ಅಂತ ಹೇಳಿ ಈಗ ಹೊರಟಿದ್ದಾರೆ. ಏನ್ ಖಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಅನುಬಂಧಾದಿಚ್ಛ. ಇಷ್ಟೆಲ್ಲ ಪ್ರಶ್ನೆ ಮನಸ್ಸಿನಲ್ಲಿ ಇದೆಯಂತೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ವೇದವ್ಯಾಸರು ಬ್ರಹ್ಮಸೂತ್ರವನ್ನು ಬರೆದಿತ್ತು. ಓಂ ಅನುಬಂಧಾದಿಭ್ಯಶ್ಚ ಓಂ ಅಂತ ಬರೆದ್ರು. ಸುಮ್ನೆ ಅನುಬಂಧಾದಿಭ್ಯ ಅಂತ ಹೇಳ್ಬಿಟ್ರೆ ನಮ್ಗೆ ಈ ಪ್ರಶ್ನೆಗೆ ಈ ಉತ್ತರ ಸಿಗತ್ತೆ, ಹೀಗಿದೆ, ಇದೆಲ್ಲ ಹೇಗ್ ಗೊತ್ತಾಗುತ್ತೆ? ಅಂದ್ರೆ ಮಧ್ವಾಚಾರ್ಯರ ವ್ಯಾಖ್ಯಾನ ಇಲ್ದೇನೆ ಈ ತರ ಬ್ರಹ್ಮಸೂತ್ರಕ್ಕೆ ಹೀಗರ್ಥನ, ಈ ಶಬ್ದಕ್ಕೆ ಹೀಗ, ಈ ಪ್ರಶ್ನೆಗಳಿಗೆ ಹೀಗ್ ವೇದವ್ಯಾಸರು ಉತ್ತರ ಕೊಟ್ರ ಏನೋ ಗೊತ್ತೇ ಆಗಲ್ಲ. ಅದನ್ನ ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಮತ್ತೆ ಅಣುಭಾಷ್ಯ ಏನಿದೆ, ಇದ್ರ ಅಗತ್ಯ ತುಂಬಾ ಇದೆ. ಈ 4 ಗ್ರಂಥಗಳು ಇಲ್ದೇ ಹೋಗಿದ್ರೆ ವೇದವ್ಯಾಸರ ಅಭಿಪ್ರಾಯ ಖಂಡಿತ ಗೊತ್ತಾಗ್ತಾ ಇರಲಿಲ್ಲ. ಅದು ಭಾಷ್ಯ ಗ್ರಂಥಾದಿಗಳು ಇಲ್ದೇ ಹೋಗಿದ್ರೆ ಆಗ ಜಯತೀರ್ಥರ ಸುಧಾ ಗ್ರಂಥ ರಚನೆ ಹೇಗಾಗ್ತಾ ಇತ್ತು? ಅಲ್ಲ, ಆಚಾರ್ಯರ ಭಾಷ್ಯ ಏನಿದೆ, ಆ ಬ್ರಹ್ಮಸೂತ್ರಗಳಿಗೆ 4 ಏನಿದೆ ಗ್ರಂಥಗಳು, ಅದರ ಆಧಾರ ಇಲ್ಲದೇನೆ ಸುಧಾ ಗ್ರಂಥದ ರಚನೆನೇ ಅತ್ಯಂತ ಅಸಂಭಾವಿತ. ಹಾಗೆ ಪದ್ಮನಾಭ ತೀರ್ಥರ ವಿವರಣೆ ಏನಿದೆ ಅದು ಕೂಡ. ಅಂತೂ ಇವುಗಳೆಲ್ಲ ಇಲ್ದೇನೆ ವಿವರಣೆ ಹೇಗ್ ಮಾಡೋದು? ಒಂದ್ ಬ್ರಹ್ಮಸೂತ್ರಕ್ಕೆ ಹೇಗೆ ಅರ್ಥ ಮಾಡೋದು? ಯಾಕೆಂದ್ರೆ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಈ ಸಂಸ್ಕೃತ ಬರೋರ್ಗೂ ಕಷ್ಟ. ಏನು ಅದರಿಂದ ಏನ್ ಗೊತ್ತಾಗುತ್ತೆ? ಅತಃ ಬ್ರಹ್ಮ ಜಿಜ್ಞಾಸ ಅಂದ್ರೆ ಇದೇನೋ ಹೇಳಿಕ್ ಬರ್ದಿದ್ದಾರೆ, ಸರಿ ಇಲ್ಲ ಅಂತ ಅನಿಸ್ಬಿಡುತ್ತೆ ಆ ಬ್ರಹ್ಮಸೂತ್ರ ನೋಡಿದ್ರೆ. ಹಾಗೆ ಅನುಬಂಧಾದಿಭ್ಯಶ್ಚ ಅಂದ್ರೆ ಅನುಬಂಧ ಅಂದ್ರೆ ಏನು ಅಂತಾನೆ ಅರ್ಥ ಆಗಲ್ಲ ಮೊದಲಿಗೆ ಈ ಬ್ರಹ್ಮಸೂತ್ರದಲ್ಲಿ. ಅಂತ ಒಂದ್ ಶಬ್ದ ಇದು. ಈ ಅನುಬಂಧ ಮೊದಲಾದವುಗಳಿಂದ ಅಂತ ಅರ್ಥ ಇದಕ್ಕೆ, ಸುಮ್ನೆ ಸಂಸ್ಕೃತದಲ್ಲಿ ಹೇಳೋದಿದ್ರೆ. ಈ ಅನುಬಂಧ ಮೊದಲಾದವುಗಳಿಂದ ಅಂದ್ರೆ ಹಿಂದೆ ಮುಂದೆ ಇಲ್ಲ ಇದಕ್ಕೆ. ಹಿಂದಿನ ಸೂತ್ರ ನೋಡಿದ್ರೆ ಸರ್ವ ವೇದಾಂತ ಪ್ರತ್ಯಯಂ ಚೋದನಾದಿ ವಿಶೇಷಾದ್ವಂ ಅಂತ ಹಿಂದಿನ ಬ್ರಹ್ಮಸೂತ್ರ.
ಅದ್ ಹೇಳೋ ವಿಷಯನೇ ಬೇರೆ, ಅಲ್ಲಿ ಬರೋ ಪದಗಳೇ ಬೇರೆ. ಅದಾದ್ಮೇಲೆ ಈ ಬ್ರಹ್ಮಸೂತ್ರ ಯಾಕೆ ಬರ್ತಾ ಇದೆ, ವಸ್ತುತಃ ವ್ಯತ್ಯಾಸಗಳನ್ನು ಮಾಡಿದ್ದಾರೆ. ಹಿಂದೆ ಉಪಸಂಹಾರಾಧಿಕರಣ ಅಂತ, ಆಮೇಲೆ ಅನುಬಂಧಾಧಿಕರಣ ಅಂತ, ಆಮೇಲೆ ಅದ್ ಮುಂದಕ್ಕೆ ಬರುತ್ತೆ ನಮಗೆ. ಕೆಲವುದೇನಾಗುತ್ತೆ, ನೀವು ಬ್ರಹ್ಮಸೂತ್ರ ಪುಸ್ತಕ ಹಿಡ್ಕೊಂಡು ನೋಡ್ತಾ ಇದ್ರೆ ಕರೆಕ್ಟ್ ಆಗಿ ಒಂದಾದ್ಮೇಲೆ ವಿವರಣೆ ಮಾಡ್ತಾ ಇರಲ್ಲ. ಸುಧಾದಲ್ಲಿ, ಅನುವ್ಯಾಖ್ಯಾನದಲ್ಲೂ ಹಾಗಿರಲ್ಲ. ಯಾಕೆ ಹಾಗಾಗತ್ತೆ ಅಂದ್ರೆ ಅಭಿಪ್ರಾಯ ಬೇರೆ ಇರುತ್ತೆ. ಕೆಲವುದನ್ನು ಮುಂದಿರೋದನ್ನ ಹಿಂದೆ ಹೇಳ್ತಾರೆ, ಹಿಂದಿರೋದನ್ನ ಮುಂದೆ ಹಾಕ್ತಾರೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಸುಧಾದಲ್ಲಿ. ಅದು ನಮಗೆ ಗೊತ್ತಾಗತ್ತೆ ಮುಂದೆ. ಪ್ರಕೃತ ಈ ಅನುಬಂಧಾದಿಭ್ಯಶ್ಚ ಅನ್ನೋ ಸೂತ್ರ ಕೇಳಿದವನಿಗೆ ಹೀಗೆಲ್ಲಾ ಪ್ರಶ್ನೆಗಳು ಉತ್ತರ ಸಿಗತ್ತೆ ಅನ್ನೋದು ಬಹಳ ಕಷ್ಟ ಕಲ್ಪನೆ ಮಾಡ್ಕೊಡೋದು. ಅಂತ ಸೊಗಸಾದ ವ್ಯಾಖ್ಯಾನ ದ್ವೈತ ಸಿದ್ಧಾಂತದಲ್ಲಿ ಸಿಗುತ್ತೆ. ಅದು ಆಚಾರ್ಯರ ಕೊಡುಗೆ, ಜಯತೀರ್ಥರ ವಿವರಣೆ. ಮತ್ತೆ ಪುನಃ ಅದೊಂದು ದೊಡ್ಡ ಕೊಡುಗೆ. ಇಲ್ಲೇನ್ ಹೇಳ್ತಾರ ಅವರು, ಅನುಬಂಧಾದಿಭ್ಯ ಅನ್ನೋದ್ರಿಂದ ಏನ್ ಸಮಾಧಾನ ಸಿಕ್ತು ಅದು ನೋಡಿ. ತತ್ರ ಸಮಾಧಾನಂ ಅನುಬಂಧಾದಿಭ್ಯ ಇತಿ ಅಂತ ಜಯತೀರ್ಥರ ಪಂಕ್ತಿ ಇದೆ. ಹೀಗೆ ಇಷ್ಟು ಪ್ರಶ್ನೆ ಮಾಡ್ಬಿಟ್ಟು ಅದಕ್ಕೆ ಸಮಾಧಾನ ಅನುಬಂಧಾದಿಭ್ಯ ಅಂತ ಹೇಳ್ಬಿಟ್ರು. ತಸ್ಯ ಅರ್ಥ, ಸರಿ ಏನ್ ಅನುಬಂಧ ಅಂದ್ರೆ ಏನು ಸ್ವಲ್ಪ ಹೇಳಿ. ಅದಕ್ಕೆ ಹೇಳಿದ್ರು ಜಯತೀರ್ಥರು, ಭಕ್ತ್ಯಾದಿಭ್ಯ ಇದೆ. ಅನುಬಂಧ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ. ಹಾಗಾದ್ರೆ ಭಕ್ತ್ಯಾದಿಗಳಿಂದ ಅಂತ ಅರ್ಥ. ಇಷ್ಟಾದ್ಮೇಲೆ ಅವರೇ ನಕ್ಕೊಂಡು ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಅನುಬಂಧ ಶಬ್ದಕ್ಕೆ ಭಕ್ತಿ ಅಂತ ಅರ್ಥ ಹೇಳಿದ್ ನಿಜ ಆಯ್ತು, ಆದ್ರೆ ಏನನ್ನು ಒಪ್ಪಿದ್ರಿ, ಏನ್ ಪ್ರಶ್ನೆಗೆ ಏನ್ ಉತ್ತರ ಕೊಟ್ರಿ, ಅದ್ ಏನೋ ಗೊತ್ತಾಗಲ್ವಲ್ಲ ಅಂತ. ಇದು ನಾವ್ ಅನ್ಕೊಡ್ತೀವಲ್ಲ, ಅದನ್ನ ಜಯತೀರ್ಥರ ವಾಕ್ಯದಲ್ಲಿ ಬರ್ದಿದ್ದಾರೆ. ಅದು ಗಮನಿಸಿ. ತತ್ರ ನ ಜ್ಞಾಯತೆ ಕಹ ಪಕ್ಷ ಅಂಗೀಕೃತ ಕಥಂಚ ತತ್ರ ಉಕ್ತ ದೋಷ ಪರಿಹೃತ. ಅಲ್ಲ, ನೀವ್ ಯಾವ ಪಕ್ಷವನ್ನು ಒಪ್ಕೊಂಡ್ರಿ, ಆ ದೋಷ ಬಂದಿದ್ದನ್ನ ಹೇಗ್ ಪರಿಹಾರ ಮಾಡಿದ್ರಿ, ನಮ್ಗೆ ಏನೋ ಗೊತ್ತಾಗ್ಲೇ ಇಲ್ಲ ಈ ಬ್ರಹ್ಮಸೂತ್ರದಿಂದ ಅಂತ ಅವರೇ ಪ್ರಶ್ನೆ ಮಾಡ್ಕೊಡ್ತಾರೆ ಜಯತೀರ್ಥರು. ಇಷ್ಟು ಪ್ರಶ್ನೆ ಮಾಡ್ಕೊಂಡು ಅದಕ್ಕೊಂದು ಉತ್ತರ ಕೊಡ್ತಾರೆ. ಇನ್ನೊಮ್ಮೆ ಕೇಳ್ಬಾರ್ದು ಆ ತರ ಉತ್ತರ ಕೊಟ್ಟಿದ್ದಾರೆ ಪ್ರತಿಯೊಂದು ಭಾಗಕ್ಕೂ ಕೂಡ. ಇದು ಹೀಗೆ, ಅನುವ್ಯಾಖ್ಯಾನದ ಅರ್ಥ ಹೀಗೆ, ಈ ಅಭಿಪ್ರಾಯವನ್ನ ಹೀಗೆ ತಿಳ್ಕೊಂಡ್ರೆ ಮಾತ್ರ ಇದಕ್ಕೆ ಉತ್ತರ ಇದೆ ಅಂತ ಚೆನ್ನಾಗಿ ಬಿಡಿಸ್ತಾರೆ. ಒಂದೊಂದೇ ನೋಡ್ತಾ ಹೋಗೋಣ. ಮೊದಲಿಗೆ ಈ ಮುಂದಿನ ಭಾಗಕ್ಕೆ ಹೋಗೋಣ. ಅಥೋವ್ಯಾಚಷ್ಟೇ, ಇದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ಅನುವ್ಯಾಖ್ಯಾನ ಹೊರಟಿದೆ ಅಂತ ಬಂತು. ಏನ್ ಉತ್ತರ ಕೊಡ್ತಾ ಇದ್ದಾರೆ ಇದರಿಂದ ಅಂತ ಮೊದಲಿಗೆ ಆ ಅನುವ್ಯಾಖ್ಯಾನ ಶ್ಲೋಕವನ್ನ ಗಮನಿಸೋಣ. ವಿಷಯೇಷು ಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯಾತ್ ಮನಸಾ ಚಾನ್ಯದಾಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ ಇತಿ ಭಾರತವಾಕ್ಯಂ ಹಿ ತೇನೈತದ್ದೋಷವರ್ಜಿತಃ ಸದೋಪಾಸನಯಾ ಯುಕ್ತೋ ವಾಸುದೇವಂ ಪ್ರಪಶ್ಯತಿ ಅಂತ. ಆಚಾರ್ಯರ ಉತ್ತರ ಏನಂದ್ರೆ, ಧ್ಯಾನ ಮಾಡಿದವನಿಗೆ ಭಗವಂತನ ದರ್ಶನ ಆಗತ್ತೆ ನಿಜ, ಆದ್ರೆ ಆ ಭಗವಂತನಲ್ಲಿ ದೋಷಗಳ ಚಿಂತನೆನ ಮಾಡ್ಬಾರ್ದು. ಅವನಲ್ಲಿ ಭಕ್ತಿ ಇದ್ದು ನೀವು ದೇವರ ಧ್ಯಾನ ಮಾಡೋದು ಅಂತ ಆದ್ರೆ ಆಗ ಮಾತ್ರ ದೇವರ ದರ್ಶನ ಆಗುತ್ತೆ, ಆಗ ಮಾತ್ರ ಅವನ ಅನುಗ್ರಹದಿಂದ ಮೋಕ್ಷಕ್ಕೆ ಹೋಗ್ತೀರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಇದು ಉತ್ತರ. ಅದನ್ನ ತೇನ ಏತತ್ ದೋಷವರ್ಜಿತ ಅಂದ್ರೆ ದೋಷಗಳನ್ನೆಲ್ಲ ಪರಿಹರಿಸಿಕೊಂಡು, ಯಾವುದೇ ದೋಷ ಇಲ್ಲ ಅಂತ ತಿಳ್ಕೊಂಡು, ಒಂದು ದೇವರಲ್ಲಿ ದೋಷ ಇಲ್ಲ ಅಂತ ಒಂದಾದ್ರೆ ಇವನಲ್ಲೂ ದೋಷ ಇರಬಾರ್ದು. ಯಾವ ದೋಷ ಇರಬಾರ್ದು? ವಿಷಯ ಪದಾರ್ಥಗಳ ಕಡೆ ಯಾವಾಗಲೂ ಮುಳುಗಿರೋದು, ಅದು ದೋಷ. ಅದನ್ನ ವೈರಾಗ್ಯ ಇರ್ಬೇಕು ಅಂತ ಅಭಿಪ್ರಾಯ. ವೈರಾಗ್ಯ ಇಲ್ಲದೆ ಇರೋದೇ ದೋಷ, ಅದರಿಂದ ಅದೊಂದು ದೋಷ. ಆ ದೋಷ ಇಲ್ಲದೇನೆ ಒಬ್ಬ ವ್ಯಕ್ತಿ ಸದಾ ಉಪಾಸನೆಯ ಯುಕ್ತ, ಯಾವಾಗ್ಲೂ ಉಪಾಸನೆ ಧ್ಯಾನ ಮಾಡ್ತಾ ಇದ್ರೆ ವಾಸುದೇವಂ ಪ್ರಪಶ್ಯತಿ, ಚೆನ್ನಾಗಿ ಅಂದ್ರೆ ಯಾವ ಭಗವಂತನ ರೂಪ ದರ್ಶನ ಆದ್ರೆ ಮುಂದೆ ಅನುಗ್ರಹ ಆಗಿ ಮೋಕ್ಷಕ್ಕೆ ಹೋಗ್ತಾನೋ ಅಂತ ಭಗವಂತನ ರೂಪವನ್ನ ಪ್ರಪಶ್ಯತಿ, ಚೆನ್ನಾಗಿ ನೋಡ್ತಾನೆ ಅಂತ ಅರ್ಥ. ಇದು ಆಚಾರ್ಯರ ವಾಕ್ಯಕ್ಕರ್ಥ. ಆಚಾರ್ಯರ ವಾಕ್ಯ ಇಷ್ಟೇ, ತೇನೈತ ದೋಷವರ್ಜಿತ ಸದೋಪಾಸನೆಯ ಯುಕ್ತೋ ವಾಸುದೇವಂ ಪ್ರಪಶ್ಯತಿ, ಇದು ಆಚಾರ್ಯರ ವಾಕ್ಯ. ಆದ್ರೆ ಹಿಂದಿನ ವಾಕ್ಯ ಏನಿದೆ ಅದು ಮಹಾಭಾರತದ ವಾಕ್ಯ, ಅವ್ರದಲ್ಲ. ಯಾವುದು? ವಿಷಯೇಷು ಚ ಸಂಸರ್ಗಾತ್ ಶಾಶ್ವತಸ್ಯ ಚ ಸಂಶಯ ಮನಸಾಚಾರ್ಯದಾಕಾಂಕ್ಷಾತ್ ಪರಂ ನ ಪ್ರತಿಪದ್ಯತೆ ಇತಿ ಭಾರತ ವಾಕ್ಯಂ. ಮಹಾಭಾರತ ವಾಕ್ಯ ಹೀಗೆ ಹೇಳಿದೆ, ಹಾಗಾಗಿ ಇದೇ ಅರ್ಥ ಅಂತ ಅದಕ್ಕೆ ತೀರ್ಮಾನ ಕೊಟ್ರು. ಅಂದ್ರೆ ಏನೇನು ಪೂರ್ವ ಪಕ್ಷಿಗಳ ಪ್ರಶ್ನೆ ಇತ್ತು, ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಏನು ಉತ್ತರ ಬಂತು, ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆಚಾರ್ಯರು ಮೊದಲಿಗೆ ಅದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ. ಮಹಾಭಾರತ ವಾಕ್ಯದಿಂದ ಅರ್ಥ ಸಿಗೋದಿಷ್ಟು, ಹಾಗಾಗಿ ಈ ರೀತಿ ಮಾಡಿದ್ರೆ ಸಿಗತ್ತೆ. ಅಲ್ಲ ಹಾಗಾದ್ರೆ ದ್ವೇಷಿಗಳಿಗೆ, ಶಿಶುಪಾಲನಿಗೆಲ್ಲ ಆಯ್ತಲ್ಲ ಹಾಗೆ ಹೀಗೆ, ಅದಕ್ಕೆಲ್ಲ ಉತ್ತರ ಕೊಡ್ತೀವಿ, ಅದಕ್ಕೆ ಬೇರೆ ಉತ್ತರ ಇದೆ. ಆ ಉತ್ತರವನ್ನೆಲ್ಲ ಸುಧಾದಲ್ಲಿ ಮುಂದೆ ಬಿಡಿಸ್ತಾ ಹೋಗ್ತಾರೆ. ಹೀಗೆ ಈ
ಭಾಗ ಪ್ರಾರಂಭ ಆಗಿದೆ. ಉತ್ತರ ಹೇಗ್ ಸಿಗತ್ತೆ ಅನ್ನೋದನ್ನ ಅಲ್ಲಲ್ಲಿ ನಾವೇ ಚೆಕ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.